ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ 8 ವರ್ಷ ಸುದೀರ್ಘವಾಗಿರ್ತಕ್ಕಂತಹ ಆಡಳಿತ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು, ತನ್ನ ಜೀವಮಾನದಲ್ಲಿ ಕಂಡಿರ್ತಕ್ಕಂತಹ ಸೋಲು ಮತ್ತು ಗೆಲುವು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ಇವತ್ತು ನಿನ್ನೆ ರಾಜೀನಾಮೆ ನೀಡುವುದರ ಮೂಲಕ ಕರ್ನಾಟಕದ ಘನತೆ, ಕರ್ನಾಟಕದ ಕೀರ್ತಿಯನ್ನು ಎತ್ತಿಡ್ತಕ್ಕಂತಹ ಒಂದು ತಳ ಸಮುದಾಯದಲ್ಲಿ ಜನಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೇರಿ ಎಲ್ಲಾ ರೀತಿಯಿಂದ ಶೋಷಿತ ವರ್ಗದವ್ರನ್ನ, ದಲಿತ ವರ್ಗದವ್ರನ್ನ, ಹಿಂದುಳಿದ ವರ್ಗದವ್ರನ್ನ ಸಮಾನ ದೃಷ್ಟಿಯಲ್ಲಿ ತಗೊಂಡು ಹೋಗಿರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ದೇವೇಗೌಡರ ಸಚಿವ ಸಂಪುಟದಲ್ಲಿ, ರಾಮಕೃಷ್ಣ ಹೆಗಡೆ ಅವರ ಸಚಿವ ಸಂಪುಟದಲ್ಲಿ, ಜೆ.ಎಚ್. ಪಟೇಲ್ ಅವರ ಸಚಿವ ಸಂಪುಟದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಸಿದ್ದರಾಮಯ್ಯನವರು ದೇವೇಗೌಡರ ಒಂದು ಕುಟಿಲ ನೀತಿಯಿಂದ ಜೆಡಿಎಸ್ ಪಕ್ಷದಿಂದ ಹೊರಗೆ ಬಂದ್ರೆ, ಇವತ್ತು ಆ ಜೆಡಿಎಸ್ ಪಕ್ಷದಿಂದ ಹೊರ ಬಂದಿರತಕ್ಕಂತಹ ನಾಯಕಿಗೆ ಯಾರಾದರೂ ತನ್ನ ಮನೆಯಲ್ಲಿ ಆಸರೆ ಕೊಟ್ಟಿದ್ದಾರೆ ಅಂದ್ರೆ ಮಾನ್ಯ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತಾ ಇರಲಿಲ್ಲ ಅಂದ್ರೆ, ಸೋನಿಯಾ ಗಾಂಧಿ ಅವರು ಅವರನ್ನು ಬರಮಾಡ್ಕೊಳ್ತಿಲ್ಲ ಅಂತಂದಿದ್ರೆ ಇವತ್ತು ಸಿದ್ದರಾಮಯ್ಯನವರು ಸಿಎಂ ಆಗ್ತಾ ಇರಲಿಲ್ಲ. 2 ಬಾರಿ ಸಿಎಂ ಆಗ್ತಾ ಇರಲಿಲ್ಲ, ವಿರೋಧ ಪಕ್ಷದ ನಾಯಕ ಆಗ್ತಿರಲ್ಲ, ಸಿಎಲ್ಪಿ ಲೀಡರ್ ಆಗೋ ಕೆಲಸ ಮಾಡಿದ್ರು, ಉಪಮುಖ್ಯಮಂತ್ರಿ ಆಗೋ ಕೆಲಸ ಮಾಡಿದ್ರು. ಸೊ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ನಡೆಸ್ಕೊಂಡಿರ್ತಕ್ಕಂತಹ ರೀತಿ ಮತ್ತೆ ಅವರಿಗೆ ಯಾವ್ಯಾವ ಸ್ಥಾನಮಾನಗಳು ಸಿಗಬೇಕು, ಅವರ ಯೋಗ್ಯತೆಗೆ ಯಾವ್ಯಾವ ಸ್ಥಾನಮಾನಗಳು ಸಿಗಬೇಕು ಎಲ್ಲವನ್ನು ಕಾಂಗ್ರೆಸ್ ಪಕ್ಷ ಕಲ್ಪಿಸಿಕೊಟ್ಟದ ಅವರಿಗೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮರಿತಕ್ಕಂತಹ ಒಂದು ಸನ್ನಿವೇಶನೇ ಉದ್ಭವಿಸಲ್ಲ. ಜೊತೆಗೆ ನಮ್ಗೆ ಇನ್ನೊಂದು ಏನು ನೋವಪ್ಪ ಅಂದ್ರೆ, ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವರು ಕಂಟಿನ್ಯೂಸ್ ಆಗಿ ಫುಲ್ಫಿಲ್ ಮಾಡಬೇಕಾಗಿತ್ತು ಅಂತೇಳಿ ಒಂದು ಅಭಿಲಾಷೆ. ಯಾಕಂತಂದ್ರೆ ಪ್ರಸಕ್ತ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿತಕ್ಕಂತಹ ನಾಯಕ ಯಾರಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಒಬ್ಬೇ. ತಮ್ಗೆಲ್ಲ ಗೊತ್ತಿರಬಹುದು, ಇವತ್ತಿನ ದಿನಗಳಲ್ಲಿ ದಿನ ಬೆಳಗಾದ್ರೆ ನೋಡ್ತಿದ್ರಿ, ಬೆಲೆಗಳು ಎಷ್ಟು ಗಗನಕ್ಕೆ ಇರ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ದಲಿತರ ಮೇಲೆ, ಹಿಂದುಳಿದವರ, ಅಲ್ಪಸಂಖ್ಯಾತರ ಮೇಲೆ, ವಿಶೇಷವಾಗಿ ಬಡವರ ಮೇಲೆ ಎಷ್ಟು ಧೋರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು. ರೂಪಾಯಿ ಮೌಲ್ಯ ಎಷ್ಟು ಕುಸಿತಾ ಇದೆ ಡಾಲರ್ ಮುಂದೆ, ನೀಟ್ ಹಗರಣ ಆಯಿತು. ಆಗ ಇದ್ರ ಮುಂದೆ ಒಬ್ಬ ಸಚಿವರು ಮಾತಾಡ್ಲಕ್ಕ ತಯಾರಿಲ್ಲ ಕೇಂದ್ರ ಸರ್ಕಾರ. ಸೊ ಇಂತಹ ಒಂದು ಕ್ರಿಟಿಕಲ್ ಸಿಚುವೇಶನ್ ಕೇಂದ್ರ ಸರ್ಕಾರಕ್ಕೆ ನೇರ ಮಾತಾಡ್ತಕ್ಕಂತಹ ವ್ಯಕ್ತಿ ಸಿದ್ದರಾಮಯ್ಯನವರು ಆಗಿದ್ರು ನಮ್ಮ ಸರ್ಕಾರದಲ್ಲಿ. ಸೊ ಇಂತಹ ಪ್ರಸಕ್ತ ವಿದ್ಯಮಾನಗಳಲ್ಲಿ ಅವರು ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರನ್ನು ರಾಜೀನಾಮೆ ನೀಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವು ತರ್ತಕ್ಕಂಥ ಸನ್ನಿವೇಶನೂ ಕೂಡ ಉಂಟು ಮಾಡಿದೆ. ಸೊ ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಎಲ್ಲಾ ರೀತಿಯೂ ಕೂಡ ಚೆನ್ನಾಗಿ ನೋಡ್ಕೊಂಡಿದೆ. ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ರಾಜ್ಯದಲ್ಲಿ ಪ್ರತಿ ಮನೆಗೂ ಕೂಡ ಮುಟ್ತಕ್ಕಂಥ ಕೆಲಸ ಮಾಡಿದೆ. ಹಾಗಾಗಿ ಈ ಒಂದು 8 ವರ್ಷಗಳ ಸುದೀರ್ಘ ಈ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ತಮ್ಮ ರಾಜಕೀಯ ಪಯಣ ಬಹಳಷ್ಟು ಅತ್ಯುನ್ನತವಾಗಿ ಕಲಿಸಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಧನ್ಯವಾದ ತಿಳಿಸ್ತಾ, ಜೊತೆಗೆ ತಾವು ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ದು ಕರ್ನಾಟಕ ರಾಜ್ಯವನ್ನು ತಮ್ಮ ಅಭಿಪ್ರಾಯದ ಮೇರೆಗೆ ಇನ್ನೂ ಕೂಡ ಮುನ್ನಡೆಸ್ಕೊಂಡು ಹೋಗಬೇಕು, ಸಕ್ರಿಯವಾಗಿ ರಾಜ್ಯ ರಾಜಕಾರಣದಲ್ಲಿ ತಾವು ಮುಂದುವರಿಬೇಕಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಸಮಾಜ ವತಿಯಿಂದ, ಆಮೇಲೆ ಎಲ್ಲಾ ಹಿಂದುಳಿದ ವರ್ಗದವರಿಂದ ನಾವು ಆಶಿಸ್ತಾ ಬಂದಲ್ಲಿ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬೆಳೆದಿಂದ ಇವತ್ತೆಲ್ಲರೂ ಸೇರಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಹಳ ಜನ ದುಃಖದಲ್ಲಿದ್ದಾರೆ. ಏಕೆಂದ್ರೆ ಇಂಥ ಒಬ್ಬ ಧೀಮಂತ ನಾಯಕ ಬಡ ಪರ, ರೈತರ ಪರ, ಹಿಂದುಳಿದ ಪರವಾಗಿ, ಮಹಿಳಾ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ ವಿಶೇಷ ಕಾಳಜಿ. ಅಧಿಕಾರ ಹೆಸರು ಅನ್ನಾರಾಮ ಅಂತ ಇಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಸಾಹೇಬರು ನಿನ್ನ ರಾಜೀನಾಮೆ ಕೊಟ್ಟಿದ್ದಕ್ಕೋಸ್ಕರ
ಇಡೀ ರಾಜ್ಯದಲ್ಲಿ ಅಲ್ಲೆಲ್ಲ ಆಗ್ತಾ ಇದೆ. ಆದರೂ ಕೂಡ ಅನಿವಾರ್ಯ ಪಕ್ಷ ತೀರ್ಮಾನ ಯಾರೇನು ಮಾಡೋಕ್ಕಾಗಲ್ಲ. ಪಕ್ಷ ಕೆಲವರು ತಲೆ ಬಾಗಲೇಬೇಕು. ಇವತ್ತು ಪಕ್ಷ ನಿರ್ಧಾರದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ವಿಶೇಷ ಕುರುಬ ಸಮಾಜದಲ್ಲಿ ಹುಟ್ಟಿ 17 ಸಲ ಇವತ್ತು ಬಜೆಟ್ ಮಂಡನೆ, ರಾಜ್ಯದ ಬಜೆಟ್ ಮಂಡನೆ ಮಾಡಿದ್ದಾರೆ. 2 ಸಲ ರಾಜ್ಯ ಮುಖ್ಯಮಂತ್ರಿ ಕೆಲಸ ಮಾಡಿದ್ರು. 2013 ಮೇ ಬಸವ ಜಯಂತಿ ಅವತ್ತು ಸಿದ್ದರಾಮಯ್ಯ ಸಾಹೇಬರು ಸಿಎಂ ಪ್ರಮಾಣ ವಚನ ಮಾಡಿ ಅವತ್ತಿನ ದಿವಸ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತಕ್ಕಂಥದ್ದು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ವಿತೌಟ್ ಯಾವುದೇ ಪರ್ಮಿಷನ್ ಇದ್ದಾನೆ 5 kg ಅಕ್ಕಿ 10 kg ಅಕ್ಕಿ ಮಾಡಿ ಇವತ್ತು ಬಡ್ರು ಒಟ್ಟು ತುಂಬತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾರು ಕೂಡ ಹಸುವಿನ ಮಲಬಾರ್ದು. ಇವತ್ತು ಬಡತನ ಒಂದು ಏನು ಅಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಬರೀ ಬಡತನ ನೋಡಿದಿಲ್ಲ, ಅವ್ರು ಪ್ರಾಪರ್ ಆಗಿ ಕೂಡ ಬಡತನ ಅನುಭವಿಸಿದ್ದಾರೆ. ಹಾಗಾಗಿ ಬಡ್ರ ಪರವಾಗಿ ಸಿದ್ದರಾಮಯ್ಯ ಇರ್ತಕ್ಕಂಥ ವಿಶೇಷ ಕಾಳಜಿ. ಇವತ್ತು ಅನಿವಾರ್ಯ ನಾವೆಲ್ಲ ಕೂಡ ದುಃಖದಲ್ಲಿದ್ದೀವಿ. ಬಟ್ ಏನು ಮಾಡೋಕ್ಕಲ್ಲ, ಪಕ್ಷ ತೀರ್ಮಾನ ತಲೆಬಾಗಿ ಇರಬೇಕಾಗ್ತದೆ. ಬಟ್ ಇನ್ನೊಂದು ನಾವು ಹೇಳ್ಬೇಕಾದ್ರೆ ನಾನು ವಿಶೇಷ ಕಾಂಗ್ರೆಸ್ ಪಕ್ಷ ಎಲ್ಲ ದಿಲ್ಲಿ ಹೈಕಮಾಂಡ್ ಕರ್ತವ್ಯತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು 2006ರಲ್ಲಿ ಅರಮನೆ ಮೈದಾನದಲ್ಲಿ ಬಂದಾಗ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದಾಗ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಕೈ ಎತ್ತಿ ಅವತ್ತೇ ಹೇಳಿದಾರ, ಸಿದ್ದರಾಮಯ್ಯನೇ ಈ ರಾಜ್ಯಕ್ಕೆ ಮಹಾನ್ ಶಕ್ತಿಮಾನ್ ಅಂತ ಹೇಳಿ. ಅದು ಕೂಡ ಸಿದ್ದರಾಮಯ್ಯ ಕೊಟ್ಟು ಹೈಕಮಾಂಡ್ ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ಕೆಟ್ಟ ಹೆಸರು ತರಲಾರ್ದೆ ಅವ್ರದ್ದೆಲ್ಲ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ವಿಶ್ವಾಸ ತಗೊಂಡು, ಎಲ್ಲ ಶಾಸಕರ ಸಚಿವ ತಗೊಂಡು ವಿಶ್ವಾಸದಲ್ಲಿ ತಗೊಂಡು ಈ ರಾಜ್ಯದಲ್ಲಿ ಒಂದು ಒಳ್ಳೆ ಅಧಿಕಾರ ಕೊಟ್ಟು ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಇವತ್ತು ಬಹಳ ಸಮರ್ಥವಾಗಿ ರಾಜ್ಯ ನಿಭಾಯಿಸಿ ಬಡ ಪರ ರೈತರ ಪರ ಕೆಲಸ ಮಾಡಿದಾರೆ. ಹಾಗಾಗಿ ನಮ್ಮ ಕಡೆ ಒಂದು ದುಃಖ ಆಗ್ತಾ, ಒಂದ್ ಕಡೆ ಮಾಡಕ್ಕಾಗಲ್ಲ. ಇನ್ನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ಬಹಳ ಅವಶ್ಯಕತೆ ಇದೆ. ಅವಕಾಶ ಇದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಈ ರಾಜ್ಯ ಎಲ್ಲ ದೇಶದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕರ್ಕೊಂಡು ಅವರು ಕೂಡ ಇನ್ನ ಉನ್ನತ ಸ್ಥಾನಮಾನ ಕೊಟ್ಟು ಇಡೀ ರಾಜ್ಯ ಜನ ಪ್ರಿಯ ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ರಾಜ್ಯದ ದೇಶನೇ ಬದುಕು ನೋಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬರಿಗೆ ನೋಡ್ತಾ ಇದೆ. ಇನ್ನೊಂದು ಪಕ್ಷದ ಮುಖಂಡರಿಗೆ ಒಂದು ರಿಕ್ವೆಸ್ಟ್, ನಮ್ಮ ಸಮಾಜ ಕಡೆಯಿಂದ ಇಡೀ ರಾಜ್ಯ ಜನರ ಪರವಾಗಿ ಕಳಕಳಿ ಮನೆಯವರು ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೂ ಕೂಡ ಏನಾದರೂ ಒಳ್ಳೆಯ ಸ್ಥಾನಮಾನ ಕೊಟ್ಟು ಮತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲಿ ಒಂದು ಒಳ್ಳೆಯ ಹುದ್ದೆ ಕೊಡಬೇಕಂತ ಇಷ್ಟ ಹೇಳಿ ನನ್ನ ಸಿದ್ದರಾಮಯ್ಯರನ್ನು ಸುಮಾರು ವರ್ಷಗಳ ಕಾಲ ಅಂದರೆ 8 ವರ್ಷ ಕಾಲ ಮುಖ್ಯಮಂತ್ರಿಗಳಾಗಿ ಇಂದು 28 ಮೇ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯರು ತಮಗೆಲ್ಲ ಗೊತ್ತಿದ್ದಂತೆ ಶೋಷಿತ ವರ್ಗದ ನಾಯಕರು. ತಮಗೆ ಗೊತ್ತಿರ್ಬೋದು 2004ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು 2004ರಲ್ಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. JDS ನಲ್ಲಿದ್ದಾರೆ, ತಮಗೆಲ್ಲ ಗೊತ್ತಿದ್ದಂತೆ. ಅವಾಗ ಏನೋ ದೇವೇಗೌಡರ ಕುತಂತ್ರದಿಂದ ಅದು ಆ ಉಪಮುಖ್ಯಮಂತ್ರಿಯಾಗಿ 2 ವರ್ಷ ಸೇವೆ ಸಲ್ಲಿಸಿದ್ರು. ಕೊನೆಗೆ ಸಿದ್ದರಾಮಯ್ಯರು ಅಹಿಂದ ಸಂಘಟನೆ ಮಾಡ್ಲಿಕ್ಕೆ ಹುಬ್ಳಿಗೆ ಬಂದಾಗ ಇದೇ ದೇವೇಗೌಡರು ಸಿದ್ದರಾಮಯ್ಯರನ್ನು ಪಕ್ಷದ ಉಚ್ಚಾಟನೆ ಮಾಡ್ತು. ಆಗ 2006ರಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ತಮ್ಗೆ ಗೊತ್ತಿದೆ 2006ರಲ್ಲಿ ನಮ್ಮ ಸ್ನೇಹಿತರು ಅರಮನೆ ಮೈದಾನದಾಗ ಯಾವ ರೀತಿ ಅವರಿಗೆ ಪಕ್ಷಕ್ಕೆ ವೆಲ್ಕಮ್ ಆಗ್ತು ಅಂತಕ್ಕಂಥದ್ದು. ಆ ದಿನನೇ ಸನ್ಮಾನ್ಯ ಸಿದ್ದರಾಮಯ್ಯರು ಏನು ಶಕ್ತಿ ಇದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗ್ತು. ಆ ದಿವಸದಿಂದ ಸುಮಾರು 2008ರಲ್ಲೇ ಎಲ್ಲ ಡಿಸೆಪಲ್ ಆಗಿ ಡಿಲಿಮಿಟೇಷನ್ ಆಗಿ ಏನು ಕ್ಷೇತ್ರಗಳು ಅವಾಗ 2008ರಲ್ಲಿ ಸುಮಾರು 91 ಏನೋ ಸೀಟು ಸಿದ್ದರಾಮಯ್ಯರಿಂದ ಬಂದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. 2008ರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಸೇವೆ ಮಾಡಿ 2013ರಲ್ಲಿ ಸುಮಾರು 121 + 1 2 ಬಂದಿದ್ದು 2021 ಬಂದು ತಮಗೆಲ್ಲ ಗೊತ್ತಿದಂತೆ ಮೇ 13ಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ್ರು. ಅವ್ರ ಕಲ್ಪನೆ ಏನಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಅಂಬೇಡ್ಕರ್ ಸಿದ್ಧಾಂತವನ್ನು ಇಟ್ಕೊಂಡು ಅವತ್ತಿನ ದಿವಸ 13ನೇ ತಾರೀಕು ಮೇ ಬಸವ ಜಯಂತಿ ದಿವಸ ಅಧಿಕಾರ ಸ್ವೀಕಾರ ಮಾಡಿ ಕೇಳಿದ್ರು ಬಹಳ ಜನ ಮಂದಿ ಅವರಿಗೆ. ಯಾಕೆ ಹಿಂಗೆ ಅಂದ್ರೆ ನಾನು ಶೋಷಿತ ಪರವಾಗಿ ಕೆಲಸ ಮಾಡ್ತೀನಿ ಅಂತೇಳಿ. ಹೀಗೆ ಕಾಂಗ್ರೆಸ್ನಲ್ಲಿ ಅವರಿಗೆ ಹಂತವಾಗಿ 2018ರಲ್ಲಿ ಸ್ವಲ್ಪ ಇದರಿಂದ ಏನೋ ಕೈ ತಪ್ಪು ಅಧಿಕಾರ. ಅವಾಗಾದ್ರೂ ಕಾಂಗ್ರೆಸ್ ಮತ್ತು JDS ಅನಿವಾರ್ಯ ಕಾರಣಕ್ಕೆ ಅಲಯನ್ಸ್ ಆಗಿ
ಸೇವೆ ಮಾಡಿದ್ರು. ಮುಂದೆ ಅವರು 2018ರಿಗೆ ಅಪೋಸಿಷನ್ ಲೀಡರ್ ಆಗಿ, ವಿರೋಧ ಪಕ್ಷ ನಾಯಕರಾಗಿ ಸೇವೆ ಮಾಡಿದ್ರು. ಹೀಗೆ ಮತ್ತೆ 2023ರಲ್ಲಿ ಪುನಃ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗಿತ್ತು. ಆದರೂ ಅದರಲ್ಲಿ ಸರ್ಕಾರದ ಅಥವಾ ಕಾಂಗ್ರೆಸ್ ಉನ್ನತ ಮಟ್ಟದಲ್ಲಿ ಏನು ಕಮಿಟ್ಮೆಂಟ್ ಇತ್ತು ಆ ರೀತಿ ಕಮಿಟ್ಮೆಂಟ್ ಒಪ್ಕೊಂಡು ಇವತ್ತು 28ನೇ ತಾರೀಕು ರಾಜೀನಾಮೆ ಕೊಟ್ಟರು. ನನ್ನ ಉದ್ದೇಶ ಏನಂತಂದ್ರೆ, ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ಸು ಎಲ್ಲಾನು ಕೊಟ್ಟಿದೆ, ಇಲ್ಲ ಅಂತಲ್ಲ, ಆದರೆ ಅವರಿಗೆ ಕೊನೆಯ ಒಂದು ಕ್ಷಣದಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತಕ್ಕಂಥದ್ದೊಂದು ನನಗೆ ನೋವಿದೆ. ಆದರೆ ಈಗ ನಡೆಸ್ಕೊಂಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ ಬರ್ತಕ್ಕಂಥ ಈಗ ಮುಂದೆ ಅವ್ರಿಗೆ ಉನ್ನತ ಒಂದು ಅವಕಾಶ ಕೊಟ್ಟು ಒಳ್ಳೆ ಗೌರವ ನಡೆಸ್ಕೊಂಡ್ರೆ ಚೆನ್ನಾಗಿದೆ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಹಿಂದ ವರ್ಗದ ಓಟು, ಶೋಷಿತ ವರ್ಗದ ಓಟು, ಇದು ಸಿದ್ದರಾಮಯ್ಯ ನೋಡಿ ಬರ್ತವಿನ ಯಾವ ಪಕ್ಷಕ್ಕೆ ಯಾವ ಮನುಷ್ಯ ನೋಡಿ ಬರ್ತಕ್ಕಂಥವಲ್ಲ. ಹಾಗಾಗಿ ಸಿದ್ದರಾಮಯ್ಯ ಒಳ್ಳೆ ನಡೆಸ್ಕೊಂಡ್ರೆ ಚೆನ್ನಾಗಿದೆ. ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶೋಷಿತ ಜನ ಇನ್ನೂ ಬಡವ ಆಗ್ತಾರ. ಅದಕ್ಕೆ ಶೋಷಿತ ಜನ ಒಂದ್ ವೇಳೆ ಇಲ್ಲಿ ಜಿನ್ನ ಇರಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತಗಳು ಬೆನ್ನೆಲುಬಾಗಿ ನಿಲ್ಲಬೇಕಾಗಿತ್ತು ಅಂತಂದ್ರೆ ಸಿದ್ದರಾಮಯ್ಯ ಗೌರವಪೂರ್ವಕವಾಗಿ ನಡ್ಕೊಳ್ಳಿ ಅಂತಕ್ಕಂಥದ್ದು ಒಂದು ಅಭಿಲಾಷೆ ನಾವು ಹೊಂದಿದ್ದೇವೆ. ಕಂಡ ಅಪರೂಪ ಮುಖ್ಯಮಂತ್ರಿ, ದೇಶ ಕಂಡ ಒಬ್ಬ ಧೀಮಂತ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಯಾಕಂದ್ರೆ ಇಡೀ ದೇಶ ಕಂಡ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿ ಸಿಎಂ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಹಾಗೂ ಅತ್ಯಂತ ಪ್ರಾಮಾಣಿಕತೆಯಾಗಿ ಅವರು ಯಾವುದೇ ಒಂದು ಹುದ್ದೆ ಮಾಡಿದರೆ ಅಪೋಸಿಷನ್ ಪಾರ್ಟಿಯಲ್ಲಿ 2 ಟೈಮ್ಸ್ ಆಗಿದ್ದಾರೆ, ಹಾಗೂ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಹಾಗೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ, ಇಡೀ ಭಾರತದ ಇತಿಹಾಸದಲ್ಲಿ ಎಲ್ಲರಿಗೂ ಒಂದು ಸಮಾನ ಅವಕಾಶ ಸಿಗಬೇಕು. ಸಮಾಜದಲ್ಲಿ ಬಡವರು ಕಡವರು ಯಾರು ವಂಚಿತ ಆಗಬಾರ್ದು, ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿ ಅಂತ ಅತ್ಯಂತ ಪ್ರಾಮಾಣಿಕತೆಯಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಅವ್ರು ಮಾಡಿದಂಥ ಕೆಲಸಗಳು ಇಡೀ ದೇಶದಲ್ಲೇ ಮೆಚ್ಚುಗೆ ಆಗಿವೆ. ಅವ್ರು ಮಾಡಿದಂಥ ಕೆಲಸಗಳು ಯಾವುದೇ ಆಗಲಿ ಬಡವರ ಹಿತಕ್ಕಾಗಿ, ಲೋಕ ಕಲ್ಯಾಣ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ಬೆನ್ನೆಲುಬಿಟ್ಟುಕೊಂಡು ಒಂದು ಬಡವರು ಒಂದು ಆರ್ಥಿಕತೆಗಳ ಮೇಲೆ ಬರಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಹಸಿದವರಿಗೆ ಒಂದು ಅನ್ನಭಾಗ್ಯ ರೀತಿಯಲ್ಲಿ ಹಾಗೂ ಇನ್ನಿತರ ಯೋಜನೆಗಳನ್ನು ಇಟ್ಟುಕೊಂಡು ದೇಶದ ಹಿತಾಸಕ್ತಿಗಾಗಿ, ಕರ್ನಾಟಕದ ಹಿತಾಸಕ್ತಿಗಾಗಿ, ಎಲ್ಲಾ ಜನಕ್ಕಾಗಿ ಇಷ್ಟೊಂದು ಯೋಜನೆಗಳು ಕೊಟ್ಟು ಜನರು ಅದನ್ನು ಉಪಯೋಗಿಸಿಕೊಂಡು ಸದುಪಯೋಗಿಸಿಕೊಂಡರು. ಜನರು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ದೇಶದ ಇತಿಹಾಸದಲ್ಲಿ ಒಂದು ಹೈಕಮಾಂಡ್ ಏನು ಒಂದು ಆದೇಶದಂತೆ ಬದ್ಧನಾಗಿ, ಹೇಗೆ ಕುರಿ ಯಾವುದೇ ಹೊಲಸು ಮುಟ್ಟಲ್ಲ, ಕುರುಬ ಒಂದ್ಸತಿ ಮಾತು ಕೊಟ್ರೆ ಆ ಮಾತಿನ ಪಕ್ಕ ನಡ್ಕೊಂಡು ಹೋಗ್ತಾರೆಂಬ ಒಂದು ಸಂದೇಶದಂತೆ ಒಬ್ಬ ಧೀಮಂತ ನಾಯಕರಾಗಿ ಈ ನಿನ್ನೆ ರಾಜೀನಾಮೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟುಗಳಿದಾವೆ. ಯಾಕಂದ್ರೆ ಅವ್ರ ಇತಿಹಾಸ, ಅವ್ರ ಚರಿತ್ರೆ ನೋಡ್ಬೇಕಂದ್ರೆ ಬಹಳಷ್ಟು ಒಂದು ಪೇನ್ಫುಲ್ ಆಗ್ತದೆ, ಮನಸ್ಸಿಗೆಲ್ಲ ನೋವಾಗ್ತದೆ. ಯಾಕಂದ್ರೆ ಅತ್ಯಂತ ಕಡು ಬಡ ಜೀವನದಿಂದ ಬಂದು ಡೈರೆಕ್ಟ್ ಆಗಿ ಅವರು ವಿದ್ಯಾಭ್ಯಾಸ ಇಲ್ಲದೆ ಒಂದು 5ನೇ ಕ್ಲಾಸಿಗೆ ಡೈರೆಕ್ಟ್ ಆಗಿ ಅಷ್ಟೊಂದು ಕಡುಬಡ ಜೀವನ, ದುಡ್ಡಿಲ್ಲ, ಒಂದು ಅಷ್ಟೊಂದು ಕಡುಬಡ ಜೀವನದಿಂದ ಬಂದವರು ಒಂದು ಅವ್ರಿಗೆ ಹಿತಾಸಕ್ತಿ ಇಟ್ಟುಕೊಂಡು ವೃತ್ತಿಯಲ್ಲಿ ವಕೀಲರಾಗಿ ಏನೋ ಅವರು ರಾಜಕೀಯ ಬರುವಂತ ವೈಯಕ್ತಿಕ ಅವ್ರ ಇರಲಿಲ್ಲ. ಯಾವುದೋ ಒಂದು ಕಾರಣಕ್ಕೆ ರಾಜಕೀಯ ಬಂದು ಅವ್ರ ಇತಿಹಾಸದಲ್ಲಿ ಸೋಲು ಕಂಡರ, ಜೈಲು ಕಂಡದ್ರ, ಇತಿಹಾಸದಲ್ಲಿ ಸೋಲು ಕಂಡು ಮತ್ತು ಜೈದುಕೊಂಡು ಎರಡೂ ಮಾಡಿಕೊಟ್ಟು ಬಂದು ಅವರು ಯಾವೇ ಒಂದು ಧಕ್ಕೆ ತರದೇ ಕರ್ನಾಟಕ ನಾಡಿಗೆ ನಾಡಿನ ದೊರೆ ಒಂದು ನಿರ್ಗಮಿಸ ಹಂತ ಆಗಿದೆ. ಅದು
ಎಷ್ಟೊಂದು ಜನಕ್ಕೆ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನು ವಿಶೇಷವಾಗಿ ಮಹಿಳೆಯರಿಗೆ ಎಷ್ಟೊಂದು ಯೂಸ್ಫುಲ್ ಆಗ್ಲತ್ತದಂತ ಕರ್ನಾಟಕ ಜನತಾ ಮಹಿಳೆಯರಿಗೆ ಅದು ಉಪಯೋಗಿಸುತ್ತಾರೆ. ಅವರು ಶಕ್ತಿ ಯೋಜನೆ ಆಗಲಿ, ವಿಶೇಷವಾಗಿ ಅನ್ನಭಾಗ್ಯ ಯೋಜನೆ ಆಗಲಿ, ಇಷ್ಟೊಂದು ಯೋಜನೆಗಳನ್ನು ಅವರು ಕೊಟ್ಟು ಯಾವಾಗಂದರ ಬಸವೇಶ್ವರ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಪ್ರಮಾಣ ಸ್ವೀಕಾರುವಾಗ ಬಸವಣ್ಣ ಅವರ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲ ಸತ್ತಿಗೆ ಅನ್ನಭಾಗ್ಯ ಯೋಜನೆಯನ್ನು ರೂಪಿಸಿದ್ರು. ಅವತ್ತೇ ಅವರು ಯಾಕೆ ರೂಪಿಸುವ ಅನ್ನಭಾಗ್ಯ ಯೋಜನೆಯನ್ನು ಕಡುಬಡ ಜನರಿಗೆ ಒಂದೊತ್ತು ಊಟ ಸಿಗ್ಲೇಬೇಕಂತ ಹೇಳಿ ಆ ಯೋಜನೆ ಇಟ್ಟುಕೊಂಡು ಅಂತ ಧೀಮಂತ ನಾಯಕರು ಆಗಿ ಇಷ್ಟೆಲ್ಲ ಯೋಜನೆಗಳನ್ನು ಇದು ಇಟ್ಟುಕೊಂಡು ಬಂದಂತ ಅವರು, ಹಾಗೂ ಅವರಿಗೆ ರಾಜಕೀಯದಲ್ಲಿ ಹಿನ್ನಡೆದ ಅದು ಜೆಡಿಎಸ್ ಪಕ್ಷದಲ್ಲಿದ್ದಾಗ ಮಾನ್ಯ ದೇವೇಗೌಡರು ಆಗಲಿ ಇನ್ನಿತರ ಆಗಲಿ ಜೆಡಿಎಸ್ ಪಕ್ಷದಲ್ಲಿದ್ದಾಗ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅವಾಗೇ ಅಲಂಕರಿಸಬೇಕಾಗಿತ್ತು. ಅವರು ಏನು ಪ್ರತಿಪಕ್ಷ ಆಗಿದಾಗ ಮುಖ್ಯಮಂತ್ರಿ ಸ್ಥಾನ ಅವಾಗೇ ಅಲಂಕರಿಸಬೇಕಾಗಿತ್ತು. ಅಂತ ಸಮಯದಲ್ಲಿ ಅವರಿಗೆ ಅವಕಾಶ ವಂಚಿತರಾಗಿರ್ತಾರೆ. ಅದೇ ಕಾರಣದಿಂದ ಮುಂದೆ ಬರುವಂತ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಕಾಲ್ ಮಾಡಿ ನೀವು ನಮ್ಮ ಪಕ್ಷಕ್ಕೆ ಬರ್ರಿ ಅಂತೇಳಿ ಕಾಲ್ ಮಾಡಿದಾಗ ಅವರು ಖುದ್ದು ಸೋನಿಯಾ ಗಾಂಧಿ ಅವರೇ ಬೆಂಗಳೂರಿಗೆ ಬಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಫಂಕ್ಷನ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನಿಸಿರ್ತಾರೆ. ಅವಾಗ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷನವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇಷ್ಟೊಂದು ಅವಕಾಶ ಕೊಟ್ಟು ಯಾವುದೇ ಅದರ ಎರಡೇ ಮಾತಿಲ್ಲ. ಅದಕ್ಕೆ ಅವ್ರಿಗೆ 2 ಸತಿ ಪ್ರತಿಪಕ್ಷ ನಾಯಕ ಆದ್ರೆ ಅವರಿಗೆ ಕಂಟಿನ್ಯೂಸ್ ಅಧಿಕಾರದಲ್ಲಿ ಆದ ಮೇಲೆ ಮತ್ತೆ 2 ಟೈಮ್ಸ್ ಆಗಿ ಸಿಎಂ ಆಗಿ ಕಾರ್ಯನಿರ್ವಹಿಸಕ್ಕೆ ಮಾಡಕ್ ಕೊಟ್ಟಾರ. ಅದು ಯಾವ್ದಾದ್ರು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು. ಹಾಗಂತ ಹೇಳಿ ನಾವು ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೂ ರಾಹುಲ್ ಗಾಂಧಿ ಅವರಿಗೂ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ನಾವೆಲ್ಲ ಈ ಹೇಳಿಕೆ ಇಷ್ಟಪಡ್ತೀವಿ. ಒಂದು ಧೀಮಂತ ನಾಯಕನ ನಿರ್ಗಮನದಿಂದ ಹಾಗೇನು ನಾವು ಅವ್ರು ಖಾಲಿ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ರಾಜೀನಾಮೆ ಕೊಟ್ಟವರು ರಾಜಕೀಯ ನಿವೃತ್ತಿ ತಪ್ಪದ ಅಂತ ಹೇಳಿಲ್ಲ. ಅವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಇರ್ತಾರ. ಅವ್ರ ಜೊತೆಲಿ ನಾವು ಇಡೀ ನಮ್ಮ ಕರ್ನಾಟಕ ಜನತೆ ಹಾಗೂ ಎಲ್ಲಾ ಸಮಾಜ, ಒಂದೇ ಸಮಾಜ ಎಲ್ಲಾ ಸಮಾಜರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇರ್ತಾರಂತ ಹೇಳಿ ಇಷ್ಟೊಂದು ಹೇಳಕ ದುಃಖನೂ ಆಗ್ಲತ್ತದ. ಯಾಕಂದ್ರೆ ಅವ್ರು ಧೀಮಂತ ನಾಯಕ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕ ಏನೂ ಎಡವಿಡಲು ಒಂದೇ ಮಾತಿಗೆ ಬೆಲೆ ಕೊಟ್ಟು ಒಂದು ರಾಜೀನಾಮೆ ಒಂದು ಸ್ಥಾನಕ್ಕೆ ಕೊಟ್ಟಿರ್ತಂತ ಧೀಮಂತ ನಾಯಕನ ಬಗ್ಗೆ ಅಷ್ಟೊಂದು ಬಹಳ ದುಃಖನೂ ಆಗ್ತದೆ ನಮಗೆ ಹೇಳಕ್ಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.